ಚೆನ್ನಕೇಶವಪುರದಲ್ಲಿ ಪಡಿತರ ವಿತರಣಾ ಉಪಕೇಂದ್ರ ಉದ್ಘಾಟನೆ. ಪಿರಿಯಾಪಟ್ಟಣ ತಾಲೂಕಿನ ಚೆನ್ನಕೇಶವಪುರ ಗ್ರಾಮದಲ್ಲಿ ಬುಧವಾರ ಪಡಿತರ ವಿತರಣೆಯ ಉಪಕೇಂದ್ರವನ್ನು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕಳೆದ 1 ವರ್ಷದಿಂದ ಸುಮಾರು 4 ರಿಂದ 5 ಪಡಿತರ ವಿತರಣೆಯ ಉಪಕೇಂದ್ರಗಳನ್ನು ತೆರೆಯಲಾಗಿದೆ. ಇದರಿಂದ ದೂರದ ಊರುಗಳಿಗೆ ಅಲೆದು ಪಡಿತರವನ್ನು ತರುವಂತಹ ಕಾರ್ಡುದಾರರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಮುಂಬರುವ ದಿನಗಳಲ್ಲಿ ತಾಲೂಕಿನಲ್ಲಿ ಮತ್ತಷ್ಟು ಪಡಿತರ ಉಪಕೇಂದ್ರಗಳನ್ನು ತೆರೆಯಬೇಕೆಂಬ ಬೇಡಿಕೆಗಳು ಬಂದಿದ್ದು, ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರಲಾಗುವುದು. ಅಲ್ಲದೆ ಸಾರ್ವಜನಿಕರು ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಪ್ರತಿಯೊಬ್ಬರೂ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ದೊಡ್ಡಕಮ್ಮರವಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶಿವಪ್ಪ, ಉಪಾಧ್ಯಕ್ಷರಾದ ತಾರಾ, ಆಹಾರ ಇಲಾಖೆಯ ಶಿರಸ್ತೇದಾರ್ ಸಣ್ಣಸ್ವಾಮಿ, ಆಹಾರ ನಿರೀಕ್ಷಕ ಎಂಆರ್ ಮಂಜುನಾಥ್, ನಿರ್ದೇಶಕರಾದ ಕಲ್ಯಾಣಪ್ಪ, ಎಸ್ ರಾಮೇಗೌಡ, ಎಸ್ ಶಂಕರಪ್ಪ, ಎಸ್ ದೇವೇಂದ್ರ, ಸ್ವಾಮಿ, ಪರಮ ಶಿವಮೂರ್ತಿ, ಅಲ್ಲಾವುದ್ದೀನ್, ಸುಬ್ರಹ್ಮಣಿ ಶೆಟ್ಟಿ, ಸಂಘದ ಕಾರ್ಯನಿರ್ವಹಣಾಧಿಕಾರಿ ಲೀಲಾವತಿ, ರೈತ ಸಂಘದ ಅಧ್ಯಕ್ಷರಾದ ಸುಂದ್ರೇಗೌಡ, ಮುಖಂಡರಾದ ಕೃಷ್ಣೇಗೌಡ, ತಮ್ಮೇಗೌಡ, ರಾಮೇಗೌಡ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಬಂಧುಗಳೇ, ಎಲ್ಲ ಅಕ್ಕ ತಂಗಂದ್ರೆ, ಈಗಾಗಲೇ ತಾಲೂಕಲ್ಲಿ ಸುಮಾರು 1-1.25 ವರ್ಷದಿಂದ ಒಂದು 3 ರಿಂದ 4 ಉಪಕೇಂದ್ರಗಳನ್ನ ಈಗಾಗಲೇ ತಾಲೂಕಲ್ಲಿ ಓಪನ್ ಮಾಡಿದ್ದಾರೆ. ಅವರು ಕಾರ್ಯನ ಕೂಡ ನಿರ್ವಹಿಸ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ದೊಡ್ಡಕಮ್ಮರಳ್ಳಿಯಿಂದ ತಮಗೆಲ್ಲರಿಗೂ ಇಲ್ಲಿಂದ ಹೋಗಿ ಅಲ್ಲಿಂದ ಪಡಿತರಕ್ಕೆ ಭಾಳ ದೂರ ಆಗ್ತಾಯಿತ್ತು ಅಂತ ಇಲ್ಲೂ ಕೂಡ ಒಂದು ಉಪಕೇಂದ್ರ ಮಾಡಿದ್ದಾರೆ. ಈ ಉಪಕೇಂದ್ರ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿ ಅಂತ ನಾನು ಇವತ್ತು ಬಯಸ್ತೇನೆ. ಹಾಗೆ ನಮ್ಮ ಸಂಘಟಿಸ್ಬಿಟ್ಟು ನಾಲ್ಕು ಮತ್ತು ಒಂದೊಂದು ದಿನಗಳಲ್ಲಿ ಇದು ಕರೆಕ್ಟಾಗಿ ಕಾರ್ಯನಿರ್ವಹಿಸಿ ನೋಡ್ಕೋಬೇಕು ಅಂತ ನಮ್ಮ ಇನ್ನು ಕೆಲವು ಸೊಸೈಟಿಗಳಲ್ಲಿ ಇದೇ ಥರ ಉಪಕೇಂದ್ರಗಳನ್ನ ಮಾಡಬೇಕು ಅಂತ ಸಾರ್ವಜನಿಕರ ಬೇಡಿಕೆ ಇದೆ. ಅದನ್ನು ಹಂತ ಹಂತವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಇದು ಎಷ್ಟನೇದಿದು ರಾಗಿ ಹೋಗಿದ್ದು? ಇದು 4. ಸೊ ಇಲ್ಲಿ ನಮ್ಮ ಎಲ್ಲ ಸ್ಥಳೀಯ ಗ್ರಾಮಸ್ಥರಲ್ಲಿ ಅಂದರೆ ಏನೇ ಕುಂದುಕೊರತೆಗಳಾದರೂ ನಮಗೆ ಸಂಪರ್ಕಿಸಿ ಅದನ್ನು ಬಗೆಹರಿಸಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ